ಇದ್ದಂತಹ ಬೆಳವಣಿಗೆಯನ್ನ ನೀವು ನೋಡ್ತಾ ಇದ್ದೀರಿ. ಕೈ ಸಮಾವೇಶದಲ್ಲಿ ಬಿಜೆಪಿ ಹೈಡ್ರಾಮಾಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಡಿಮಿಡಿಗೊಂಡಿದ್ದಾರೆ. ಡಿಸಿಪಿ ರೋಹನ್ ಜಗದೀಶ್ಗೆ ತರಾಟೆಗೆ ತೆಗೆದುಕೊಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ವೇದಿಕೆಯಿಂದ ಇಳಿದು ಬಂದು ಡಿಸಿಪಿ ಸೇರಿದ ಹಾಗೆ ಪೊಲೀಸರಿಗೆ ಕ್ಲಾಸ್ ತೆಗೆದುಕೊಳ್ತಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಸಮಾವೇಶದ ಸ್ಥಳಕ್ಕೆ ಬಿಜೆಪಿ ಕಾರ್ಯಕರ್ತರನ್ನ ಹೇಗೆ ಬಿಟ್ರಿ ಅಂತ ಲೆಫ್ಟ್ ರೈಟ್ ತೆಗೆದುಕೊಳ್ತಾರೆ. ಬಿಜೆಪಿ ಕಾರ್ಯಕರ್ತರು ಸಿದ್ದರಾಮಯ್ಯನವರ ಹೇಳಿಕೆಯನ್ನ ಖಂಡಿಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಕಪ್ಪು ಪಟ್ಟಿಯನ್ನ ಪ್ರದರ್ಶನ ಮಾಡ್ತಾ ಕಾಂಗ್ರೆಸ್ ಸಮಾವೇಶದ ಒಳಗಡೆ ನುಗ್ಗೋ ಪ್ರಯತ್ನ ಮಾಡ್ತಾರೆ. ಆಗ ವೇದಿಕೆಯ ಮೇಲೆ ಮಾತನಾಡ್ತಾ ಇದ್ದಂತಹ ಸಿದ್ದರಾಮಯ್ಯನವರು ಎಸ್ಪಿ ಅವರನ್ನ ಕರೆದು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಏನು ಮಾಡ್ತಾ ಇದ್ದೀರಿ ನೀವು ಅಂತ ಕೈ ಎತ್ತುತ್ತಾರೆ. ಆಗ ಅಲ್ಲೇ ಇದ್ದಂತಹ ಸಚಿವರು ಎಂಬಿ ಪಾಟೀಲ್ ಹಾಗೂ ಎಚ್.ಕೆ. ಪಾಟೀಲ್ ಸಿದ್ದರಾಮಯ್ಯರನ್ನ ಸಮಾಧಾನ ಮಾಡಿಸೋ ಪ್ರಯತ್ನ ಪಡ್ತಾರೆ. ಮತ್ತೊಂದು ಕಡೆ ವೇದಿಕೆಯ ಮೇಲಿದ್ದಂತಹ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ವೇದಿಕೆಯಿಂದ ಕೆಳಗಡೆ ಬಂದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ತಾರೆ. ಪೊಲೀಸ್ ಅಧಿಕಾರಿಗಳನ್ನ ಯಾರು ಬಿಟ್ರಿ ಒಳಗೆ ಯಾಕೆ ಬಿಟ್ರಿ ಅವ್ರಿಗೆ ನಮಗೂ ಶಕ್ತಿ ಇದೆ. ನಮಗೂ ಹಾದಿ ಬೀದಿಯಲ್ಲಿ, ಜಿಲ್ಲೆಗಳಲ್ಲಿ, ಹಳ್ಳಿಗಳಲ್ಲಿ ನಮಗೂ ಸರ್ಕಾರ ಇದೆ, ನಮಗೂ ಕಾರ್ಯಕರ್ತರಿದ್ದಾರೆ. ಬಿಜೆಪಿ ಎಲ್ಲಿ ಕಾರ್ಯಕ್ರಮ ಮಾಡ್ತಾರೋ, ಎಲ್ಲಿ ಮಾಡಿದ್ರು ನಮಗೂ ಶಕ್ತಿ ಇದೆ. ನಾವು ಎಲ್ಲ ಕಡೆ ಈ ರೀತಿ ಮಾಡಿಸ್ಬೋದು. ಆದರೆ ಈ ರೀತಿ ಮಾಡಿಸೋದು ಚೆನ್ನಾಗಿರುತ್ತಾ? ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ಹೇಳಿದ್ದಾರೆ, ಅವ್ರಿಗೆ ಮನವಿನೂ ಮಾಡಿದ್ದಾರೆ. ಅವ್ರಿಗೇನು ಹೇಳಬೇಕು ಅವ್ರ ಭಾಷೆಯಲ್ಲಿನೂ ಕೂಡ ಹೇಳಿದ್ದಾರೆ. ಈ ರೀತಿ ಅವರು ಇನ್ನು ಮುಂದೆ ವರ್ಷಕೊಂಡು ಹೋದ್ರೆ ನಮಗೂ ಕೂಡ ಗೊತ್ತಿದೆ, ನಮ್ಮ ಕಾರ್ಯಕರ್ತರು ಕೂಡ ಅವ್ರು ಈ ರೀತಿ ಕಾರ್ಯಕ್ರಮವನ್ನ ಅವ್ರಿಗೆ ಮಾಡ್ಲಿಕ್ಕೆ ಬಿಡೋದನೇ ಇಲ್ಲ. ನಾವು ಕೂಡ, ನಮಗೂ ಕೂಡ ಶಕ್ತಿ ಇದೆ, ನಮಗೂ ಗೊತ್ತಿದೆ. ಅವ್ರ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗತ್ತಾ? ನಾವೆಲ್ಲ ಬೀದಿಗಿಳಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಸೋಗಿನಲ್ಲಿ ಬಂದಿದ್ರು. ಅದೇ ಹೇಳೋದಲ್ಲ, ಈ ಸೋಗ್ನಿಂದ ಬಂದು ಈ ರೀತಿ ಮಾಡೋದು ಅವ್ರಿಗೆ ಏನು ಶೋಭೆ ತರೋದಿಲ್ಲ. ಅವ್ರಿಗೆ ಅಷ್ಟೊಂದು ಧೈರ್ಯ ಇದ್ದಿದ್ರೆ ಎದುರುಗಡೆ ಬಂದು ನಿಂತ್ಕೊಂಡು ಮಾಡ್ಬೋದಾಗಿತ್ತಲ್ಲ. ಅವರು ಪಕ್ಕಾ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅಯ್ಯೋ, ಇಂತ ಸಾವಿರಾರು ಬರ್ಲಿ ಹೋಗ್ರಿ, ಇಂತ ಕಪ್ಪು ಬಾವುಟ ಇಂತ ಇದು ಸಿಎಂ ಅವ್ರು ಎಷ್ಟು ನೋಡಿದಾರೆ, ನಾವ್ ಎಷ್ಟು ನೋಡಿ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಅನಿಲ್. ಇದೀಗ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಅನಿಲ್, ಏನಾಯ್ತು ಕಾಂಗ್ರೆಸ್ ಸಮಾವೇಶದಲ್ಲಿ? ಹೌದು ವಿನಾ, ಮೆಟ್ರೋ ದರ, ಬಸ್ ದರ, ಹಾಲಿನ ದರ ಸೇರಿದಂತೆ ವಿದ್ಯುತ್ ದರ, ಹೀಗೆ ರಾಜ್ಯ ಸರ್ಕಾರ ಬೆಲೆ ಏರಿಕೆಯನ್ನು ಖಂಡಿಸಿ ಈಗಾಗಲೇ ಬಿಜೆಪಿ ಕೂಡ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಿರುವಂತದ್ದು. ಅದಕ್ಕೆ ಕೌಂಟರ್ ಆಗಿ ಇವತ್ತು ಕಾಂಗ್ರೆಸ್ ಕೂಡ ಕೇಂದ್ರ ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡೋಕ್ಕೂ ಕೂಡ ನಿರ್ಧಾರ ಮಾಡಿತ್ತು. ಇವತ್ತು ಬೆಳಗಾವಿ ಶಿಪ್ಯಾರ್ಡ್ ಮೈದಾನದಲ್ಲಿ ಈ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಕೇಂದ್ರ ಸರ್ಕಾರ ವಿರುದ್ಧ ಹಮ್ಮಿಕೊಳ್ಳಲಾಗಿತ್ತು. ಆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಡಿಸಿಎಂ ಡಿಕೆಶಿ ಸೇರಿದಂತೆ ಸಾಕಷ್ಟು ಸಚಿವರು ಹಾಗೂ ಶಾಸಕರು ಕೂಡ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ 2 ದಿನಗಳ ಹಿಂದಷ್ಟೇ ಈ ಪಹಲ್ಗಾಮ್ನಲ್ಲಿ ಆದಂತಹ ಇನ್ಸಿಡೆಂಟ್ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ರಿಯಾಕ್ಟ್ ಅನ್ನ ಮಾಡಿದ್ರು. ಯಾವುದೇ ಕಾರಣಕ್ಕೆ ಯುದ್ಧ ಬೇಡ, ನಾನು ಯುದ್ಧದ ಪರ ಅಲ್ಲ ಅನ್ನುವಂತ ಹೇಳಿಕೆಯನ್ನು ನೀಡಿದ್ರು. ಇದಕ್ಕೆ ಸಹಜವಾಗಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಿರುವಂತದ್ದು. ಇವತ್ತು ಬೆಳಗ್ಗೆ ಬೆಳಗಾವಿಗೆ ಬಂದಂತ ಸಿದ್ದರಾಮಯ್ಯನವರು ಕೂಡ ಮಾಧ್ಯಮಗಳಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ. ಹೀಗಾಗಿ ಇವತ್ತು ತಮ್ಮ ಭಾಷಣ ಆರಂಭ ಆಗ್ತಿದ್ದಂತೆ ಬಿಜೆಪಿಯ ಮಹಿಳಾ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಕಪ್ಪು ಬಟ್ಟೆ ಪ್ರದರ್ಶಿಸುವ ಕೆಲಸವನ್ನು ಕೂಡ ಮಾಡಿದ್ರು. ಗೋ ಪಾಕಿಸ್ತಾನ್, ಸಿದ್ದರಾಮಯ್ಯ ಗೋ ಪಾಕಿಸ್ತಾನ ಅನ್ನುವಂತ ಘೋಷಣೆಗೆ ಹೋಗುವ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಹೀಗಾಗಿ ಸಹಜವಾಗಿ
ಸಮಾವೇಶದಲ್ಲಿ ಬಿಜೆಪಿ ಕಾರ್ಯಕರ್ತರು ನುಗ್ಗಿದ್ದು ಸಾಕಷ್ಟು ಗೊಂದಲದ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಪೊಲೀಸರನ್ನ ನೇರವಾಗಿ ಏನು ಹೆಚ್ಚುವರಿ ಸಮಾವೇಶಕ್ಕೆ ಹೆಚ್ಚುವರಿಯಾಗಿ ಧಾರವಾಡದ ASP ಅವರನ್ನು ಕೂಡ ಬೆಳಗಾವಿಗೆ ಕರೆಸಿಕೊಳ್ಳಲಾಗಿತ್ತು. ವೇದಿಕೆ ಮುಂಭಾಗದಲ್ಲಿದ್ದಂತಹ ASP ನಾರಾಯಣ್ ಬರ್ಮಣಿ ಅವರನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೇಲಕ್ಕೆ ಕರೆದ್ರು, ಕೈ ಮಾಡುವ ಯತ್ನವನ್ನ ಮಾಡಿದ್ರು. ಅದೇ ವೇದಿಕೆ ಮೇಲೆ ನಿಂತವರಿಗೆ ಆವಾಜನ್ನು ಹಾಕುವ ಕೆಲಸವನ್ನು ಕೂಡ ಮಾಡಿದ್ರು. ಯಾಕೆ ಬಿಜೆಪಿ ಕಾರ್ಯಕರ್ತರನ್ನು ಒಳಗೆ ಬಿಟ್ರಿ, ಏನ್ ಮಾಡ್ತಾ ಇದ್ರಿ ನೀವು ಕೆಲಸ ಅಂತೇಳಿ ಗದರುವ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಮತ್ತೊಂದೆಡೆ ವೇದಿಕೆಯಿಂದ ಕೆಳಗೆ ಹೋಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ DCP ರೋಹನ್ ಜಗದೀಶ್ ಅವರನ್ನು ಕೂಡ ತರಾಟೆಗೆ ತೆಗೆದುಕೊಳ್ಳಿ. ಹಾಗೆ ಸಂಪರ್ಕದಲ್ಲಿ MLC ರವಿಕುಮಾರ್ ಅವರೀಗ ನಮ್ಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಏನ್ ಸರ್, ಇವತ್ತು ಬೆಳಗಾವಿ ಕಾಂಗ್ರೆಸ್ ಸಮಾವೇಶದಲ್ಲಿ ಬಿಜೆಪಿ ಕಾರ್ಯಕರ್ತರು ನುಗ್ಗೋ ಪ್ರಯತ್ನ ಮಾಡ್ತಾರೆ, ಹೈಡ್ರಾಮಾನೇ ನಡೆಯುತ್ತೆ ನೋಡಿ. ಯಾವಾಗ ನಮ್ಮ ದೇಶದ ಹಿಂದೂಗಳ ಮೇಲೆ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡಿದ್ರು, ಆ ಒಂದು ದೊಡ್ಡ ಅಟ್ಯಾಕ್ ಆದಾಗ ನಮ್ಮ 26 ಜನ ಹಿಂದೂಗಳ ಮೇಲೆ ಒಂದು ಅರ್ಬರ್ ಅಟ್ಯಾಕ್ ಆಗಿ ತೀರ್ಕೊಂಡು ಹೋಗ್ತಾರೆ. ಅಂತ ಸಂದರ್ಭದಲ್ಲಿ ಟೆರರಿಸ್ಟ್ಗಳ ವಿರುದ್ಧ, ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಬಾರ್ದು ಅಂತಂದ್ರೆ ಏನ್ ಅರ್ಥ? ನಮಗೆ ಶಾಂತಿ ಬೇಕು, ಅವ್ರ ಮೇಲೆ ಯುದ್ಧ ಮಾಡಬಾರ್ದು, ಟೆರರಿಸ್ಟ್ಗಳನ್ನ ಹೊಡಿಬಾರ್ದು, ಅಟ್ಯಾಕ್ ಮಾಡಬಾರ್ದು ಟೆರರಿಸ್ಟ್ಗಳನ್ನ ಅಂತಂದ್ರೆ ಅರ್ಥ ಏನು? ಇದಕ್ ಪ್ರತಿಭಟನೆ ಮಾಡ್ಬೇಕೋ ಮಾಡಬಾರ್ದು? ಹಾಗಾಗಿ ಬಿಜೆಪಿ ಕಾರ್ಯಕರ್ತರು ನುಗ್ತಾರೆ, ಮತ್ತೊಂದ್ ಕಡೆ ಭದ್ರತೆಯನ್ನ ಸರಿಯಾಗಿ ಕೊಟ್ಟಿಲ್ಲ ಅಂತ SP-ಯನ್ನ ಪ್ರಶ್ನೆ ಮಾಡೋದಲ್ಲದೆ ಸಿದ್ದರಾಮಯ್ಯನವರು ಕೈ ಎತ್ತುತ್ತಾರೆ. ನೋಡಿ, ಅವ್ರ ಕೈ ಎತ್ತಿದ್ದು ಸರಿಯಲ್ಲ. ಈಗ ಉದಾಹರಣೆಗೆ ಪ್ರೊಟೆಸ್ಟ್ ಮಾಡಕ್ ಹೋಗಿದ್ರು, ಅವ್ರ ಸಿದ್ದರಾಮಯ್ಯ ಅವ್ರ ನೀವ್ ಈ ತರ ಮಾತಾಡಬಾರ್ದಾಗಿತ್ತು ಅನ್ನೋದಕ್ಕೆ ಪ್ರೊಟೆಸ್ಟ್ ಮಾಡಕ್ ಹೋಗಿದ್ರು. ಪ್ರೊಟೆಸ್ಟ್ ಮಾಡಕ್ ಹೋಗಿದ್ದಕ್ಕೆ ಅವಕಾಶ ಕೊಡೋದು ಬಿಡೋದು ಪೊಲೀಸಿಗೆ ಬಿಟ್ಟಿರ್ತಕ್ಕಂತ ವಿಷಯ. ನಮಗೂ ಕೂಡ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದೆ. ಒಂದ್ ಪ್ರೊಟೆಸ್ಟ್ ಮಾಡ್ತಿದ್ರು, ಇದ್ ನೀವ್ ಮಾಡಿದ್ ಸರಿಯಲ್ಲ ಅಂತ ಹೇಳ್ತಾ ಇದ್ರು, ಹೋಗ್ತಾ ಇದ್ರು. ಅದಕ್ಕೆ SP-ಗೆ ಕೈ ಮಾಡಕ್ ಹೋಗಿದ್ದು ಸರಿಯಲ್ಲ. ಈಗ ಅಧಿಕಾರಿಗಳಿಗೂ ಕೂಡ ಒಂದು ಗೌರವ ಕೊಡ್ಬೇಕಲ್ಲ, ಒಂದು ಮರ್ಯಾದೆ ವೇದಿಕೆಯ ಮೇಲೆನೆ, ಅದು ವೇದಿಕೆಯ ಮೇಲೆನೆ ಕೈ ಎತ್ತಕ್ ಹೋಗೋದು, ಅವಮಾನ ಮಾಡೋದು ನೌಕರರಿಗೆ. ಸುಮಾರು ಒಂದು 5 ಲಕ್ಷ ನೌಕರರಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ, ಅವ್ರಿಗೆ ಅವಮಾನ ಮಾಡ್ದಂಗಲ್ವಾ? ಹಾಗಾಗಿ ಒಂದ್ ಕಡೆ ಇಡೀ ಹಿಂದೂಸ್ತಾನಕ್ಕೆ, ಇಡೀ ಭಾರತಕ್ಕೆ ಅವಮಾನ ಮಾಡೋದು, ಇನ್ನೊಂದ್ ಕಡೆ ನೌಕರರಿಗೆ ಅವಮಾನ ಮಾಡೋದು ಅಂದ್ರೆ ಏನ್ ನಡೀತಾ ಇದೆ? ತಾವು ಮಾಡಿದ್ದೇ ಸರಿ, ನಮ್ಮನ್ನ ಕ್ವಶನ್ನೇ ಮಾಡಂಗಿಲ್ಲ, ನಮ್ಮನ್ನ ನಮ್ಮ ವಿರುದ್ಧ ಯಾರು ಮಾತಾಡಂಗಿಲ್ಲ ಅಂತಂದ್ರ ಅರ್ಥ ಏನ್? ನಾವೇನ್ ಡೆಮೋಕ್ರೆಟಿಕ್ ಕಂಟ್ರಿನಲ್ಲಿ ಇದೀವೋ, ಚೈನಾ ದೇಶದ ಸರ್ವಾಧಿಕಾರ ದೇಶದಲ್ಲಿ ಇದೀವೋ? ಈಗ ರವಿಕುಮಾರ್ ಅವರೇ, KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಒಂದ್ ಮಾತು ಹೇಳ್ತಾರೆ, ಬಿಜೆಪಿ ಅವರು ಇನ್ ಮುಂದೆ ಒಂದೇ ಒಂದು ಸಭೆ ಮಾಡಕ್ ಬಿಡಲ್ಲ, ಒಂದೇ ಒಂದು ಸಮಾವೇಶ ಮಾಡಕ್ ಬಿಡಲ್ಲ ಅಂತ. ಹಂಗಾದ್ರೆ ಪ್ರಜಾಪ್ರಭುತ್ವ ದೇಶ ಅಲ್ವಾ ಇದು? ಪ್ರಜಾಪ್ರಭುತ್ವ ರಾಜ್ಯ ಅಲ್ವಾ ಇದು? ಇವ್ರೇನು ಚುನಾಯಿತರಲ್ವಾ? ನಾವು ಅಪೋಸಿಷನ್ ಪಾರ್ಟಿ ಅಲ್ವಾ? ನಮ್ಮನ್ನ ಕ್ವಶನ್ ಮಾಡಂಗಿಲ್ವಾ? ನಾವು ಸಭೆ ಮಾಡಂಗಿಲ್ವಾ? ಕಾಂಗ್ರೆಸ್ ಸಮಾವೇಶಕ್ಕೆ ಬಿಜೆಪಿ ಕಾರ್ಯಕರ್ತರು ಅಡ್ಡಿಪಡಿಸಿದ್ರಲ್ಲ, ಸೊ ನಾವು ಅದನ್ನೇ ಮಾಡ್ತೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅದನ್ನೇ ಹೇಳಿದ್ರು, ನಮಗ್ ಮಾಡಕ್ ಗೊತ್ತಿಲ್ವಾ, ನಮಗ್ ಮಾಡಕ್ ಶಕ್ತಿ ಇಲ್ವಾ, ಇವ್ರ ಸಭೆ ಮಾಡ್ಲಿ, ಅದಕ್ಕೆ ನಾವು ಅಡ್ಡಿಪಡಿಸ್ತೀವಿ ಅಂತ. DK ಶಿವಕುಮಾರ್ ಅವರು ಒಂದ್ ರೀತಿ ಕಾಂಗ್ರೆಸ್ನ ಪ್ರತಿಜ್ಞೆ ಅನ್ನೋ ರೀತಿಯಲ್ಲೇ ಮಾತಾಡಿದ್ರು. ಈ ರೀತಿ ದೊಡ್ಡ ಬೆದರಿಕೆಗಳಿಗೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ಭಾರತೀಯ ಜನತಾ ಪಾರ್ಟಿ ಎದುರೋದಿಲ್ಲ. ಒಂದು ಪ್ರೊಟೆಸ್ಟ್ ಮಾಡಿದ್ದಕ್ಕೆ, ಒಂದು ಕ್ವಶನ್ ಮಾಡಿದ್ದಕ್ಕೆ 26 ಜನ ಹಿಂದೂಗಳ ಮೇಲೆ ಅಟ್ಯಾಕ್ ಆಗಿದೆ. ಇಂಥ ಸಂದರ್ಭದಲ್ಲಿ ಭಾರತ ಕ್ರಮ ತೆಗೆದುಕೊಳ್ಬೇಕು, ಅಗತ್ಯ ಬಿದ್ರೆ ವಾರ್ ಮಾಡ್ಬೇಕು ಅಂತ ಹೇಳ್ಬೇಕಾಗಿತ್ತು ಸಿದ್ದರಾಮಯ್ಯ ಅವರು. ವಾರ್ನ ಅವಶ್ಯಕತೆ ಇಲ್ಲ. ಅವ್ರು ಹಂಗಾದ್ರೆ ವಾರ್ ಮಾಡ್ಬೋದಾ? ಭಯೋತ್ಪಾದಕರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬೋದಾ? ಅದರ ಅವಶ್ಯಕತೆ ಇದೆಯಾ? ಹಾಗಾಗಿ ಇದ್ರ ಬಗ್ಗೆ ನಮ್ಮ ಕಾರ್ಯಕರ್ತರಿಗೆ ಸಿಟ್ಟು ಬಂದಿದೆ, ನಮ್ಮ ಕಾರ್ಯಕರ್ತರು, ನಮ್ಮ ಇಡೀ ದೇಶದ ಜನಕ್ಕೆ ಕೋಪ ಬಂದಿದೆ. ಹಾಗಾಗಿ ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆ ಮಾಡೋದ್ ತಪ್ಪ? ಓಕೆ, ಥ್ಯಾಂಕ್ ಯು ರವಿಕುಮಾರ್ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.